ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 27ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8:29 ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:38 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ. ಇದು ಈ ದಿನ ಬೆಳಿಗ್ಗೆ 8:57 ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ರಾತ್ರಿ 11:40 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕೂಡ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಮಧ್ಯಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 11:07 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:40 ಬೆಳಿಗ್ಗೆ 8:09 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:39 ಬೆಳಿಗ್ಗೆ 11:25 ಇನ್ನು ಅಪರಾಹ್ನ 3:15 ಅಪರಾಹ್ನ 4:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:02 ಬೆಳಿಗ್ಗೆ 7:21 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 6:26. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನ್ಯಾಯಕ್ಕೆ ಕಾರಕನಾಗಿರುವಂಥವನು, ಧರ್ಮಕ್ಕೆ ಕಾರಕ, ಹಾಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಇನ್ನು ವಿಶೇಷವಾಗಿ ಭಾಗ್ಯೋದಯಕ್ಕೆ, ಇನ್ನು
ಧನಕ್ಕೆ, ಪುತ್ರ ಪ್ರಾಪ್ತಿಗೆ ಇದಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಪ್ರಮುಖವಾದಂತಹ ತಿರುವುಗಳಿಗೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿನೇ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ಗುರುವಿನಿಂದ ಉತ್ತಮ ಸಹಕಾರ ಸಿಕ್ಕತ್ತೆ, ಗುರುವಿನಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ಈ ಗುರುವನ್ನ ನಾವು ವಿಶೇಷವಾಗಿ ಗೌರವಿಸುವಂತಹ ದಿನ ಇದು. ಹಾಗಾಗಿ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂಥ ಒಂದು ಆರ್ಯೋಕ್ತಿಯನ್ನು ನೋಡಿದ್ರೆ ಇಲ್ಲಿ ಗುರುವಿನ ಮಹತ್ವ ಎಷ್ಟಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳಿಗೆ ಸಮಾನವಾಗಿರುವಂಥ ಗುರು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಪಾತ್ರವನ್ನು ವಹಿಸೇ ಇರ್ತಾನೆ. ಹಾಗಾಗಿನೇ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನ ಗುರುವಿಗೆ ಇರುವಂಥದ್ದು. ಅದಕ್ಕೇನೆ ಗೌರವಕ್ಕೂ ಕೂಡ ಗುರು ಕಾರಕನಾಗಿರುವಂಥವನು. ಇನ್ನು ಜ್ಞಾನಕ್ಕೆ, ಪಾಂಡಿತ್ಯಕ್ಕೆ ಗುರು ಕಾರಕ. ಒಟ್ಟಾರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ಸಂದರ್ಭಗಳಿದೆ. ಹಾಗೆ ಈ ದಿನ ಇರುವಂತಹ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 7:35 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:29 ರಾತ್ರಿ 9:30 ಗುರುಹೋರ ಇರುವಂಥ ಸಮಯ. ಈ ಮಧ್ಯಾಹ್ನದ ಅವಧಿ ಏನಿದೆ ಈ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಇರುವಂಥದ್ದಿದೆ. ಹಾಗಾಗಿನೇ ಈ ಗುರುಹೋರವನ್ನು ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಅಂದರೆ ರಾಹುಕಾಲವನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಪರಿಗಣಿಸಬೇಕಾಗತ್ತೆ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಇದು ಈ ದಿನ ಪ್ರಾತಃ ಕಾಲ 5:35 ಬೆಳಿಗ್ಗೆ 6:36 ಇನ್ನು ಮಧ್ಯಾಹ್ನ 12:32 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:28 ರಾತ್ರಿ 8:29 ಶನಿಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂತಹ ಬುಧ ಹೊರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಹಾಗಾಗಿನೇ ಈ ದಿನದ ಬುಧ ಹೊರದಲ್ಲಿ ನೀವು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ವಿಚಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಆರ್ಬಿಟ್ರೇಷನ್ ಆಗಲಿ, ಮೀಡಿಯೇಷನ್ ಆಗಲಿ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ವ್ಯಾಪಾರದ ವಿಸ್ತರಣೆಯ ವಿಚಾರವಾಗಲಿ ಅಥವಾ ಬಂಡವಾಳ ತೊಡಗಿಸುವಂತಹ ಸಂದರ್ಭಗಳಾಗಲಿ ಆದಷ್ಟು ಬುಧ ಹೋರಾದಲ್ಲಿ ಇರಬಾರ್ದು. ಇದನ್ನು ಗಮನಿಸಬೇಕು. ಇದು ಈ ದಿನ ಬೆಳಿಗ್ಗೆ 10:33 ಬೆಳಿಗ್ಗೆ 11:32 ಇನ್ನು ಸಂಜೆ 5:28 ಸಂಜೆ 6:28 ಹಾಗೆ ರಾತ್ರಿ 12:32 ರಾತ್ರಿ 1:32 ಬುಧ ಹೊರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಇದು. ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಯಾವುದೇ ಪ್ರಯಾಣವನ್ನಾಗಲಿ ರವಿ ಹೋರಾದಲ್ಲಿ ಆರಂಭ ಮಾಡಬಹುದು. ಹಾಗೆ ಅಗ್ರಿಮೆಂಟ್ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:34 ಬೆಳಿಗ್ಗೆ 9:34 ಹಾಗೆ ಅಪರಾಹ್ನ 3:30 ಅಪರಾಹ್ನ 4:29 ಇನ್ನು ರಾತ್ರಿ 10:30 ರಾತ್ರಿ 11:31 ರವಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳಿರಲಿ, ಯಾವುದೇ ಪ್ರಯಾಣವನ್ನಾಗಲಿ ಈ ಸಂದರ್ಭದಲ್ಲಿ ನೀವು ಮಾಡಬಹುದು ಶುಕ್ರ ಹೋರಾದಲ್ಲಿ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:34 ಬೆಳಿಗ್ಗೆ 10:33 ಇನ್ನು ಅಪರಾಹ್ನ 4:29 ಸಂಜೆ 5:28 ಹಾಗೆ ರಾತ್ರಿ 11:31 ರಾತ್ರಿ 12:32 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಅದರಲ್ಲೂ ಈ ರೇಷ್ಮೆ ವ್ಯಾಪಾರಿಗಳು, ಇಂಟೀರಿಯರ್ ಡಿಸೈನರ್ಸ್ಗೆ ಈ ಶುಕ್ರ ಹೋರಾದಲ್ಲಿ ಒಳ್ಳೆಯ ಅನುಕೂಲತೆಗಳಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಆದರೆ ಈ ಅಮಾವಾಸ್ಯೆಯ ತಿಥಿಯನ್ನು
ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಯಾವ ಸಮಯದಲ್ಲಿ ಒಳ್ಳೆಯ ಮುಹೂರ್ತ ಇದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಇಂಥ ವಿಚಾರಗಳನ್ನು ಮೊದಲು ಗಮನಿಸಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ, ಅದರಂತೆ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನದ ಚತುರ್ದಶಿಯ ತಿಥಿ ಬಹಳ ಬೇಗ ಮುಕ್ತಾಯ ಆಗಿಬಿಡುತ್ತೆ ಬೆಳಗಿನ ಅವಧಿಯಲ್ಲೇ. ನಂತರ ಅಮಾವಾಸ್ಯೆ ಆರಂಭ ಆಗ್ತಾ ಇದೆ. ಇಲ್ಲಿ ಈ ಶಿವರಾತ್ರಿ ಅಮಾವಾಸ್ಯೆ ಅನ್ನುವಂಥದ್ದು ಸ್ವಲ್ಪ ಗಮನಿಸಬೇಕಾಗಿರುವಂಥ ದಿನ. ಅದರಲ್ಲೂ ಈ ದಿನ ವ್ಯಾಪಾರಿ ವರ್ಗದವರಿಗೆ ಅಷ್ಟೊಂದು ಅನುಕೂಲತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೀನರಾಶಿಗೆ ಬುಧನ ಪ್ರವೇಶ ಆಗ್ತಾ ಇರುವಂಥ ದಿನ ಇದು. ಇಲ್ಲಿ ಯಾಕೆ ಮೀನರಾಶಿಗೆ ಬುಧನ ಪ್ರವೇಶ ಆದರೆ ವ್ಯಾಪಾರಸ್ಥರು ಸ್ವಲ್ಪ ಆತಂಕ ಪಡಬೇಕು ಅಂತ ಹೇಳಿದ್ರೆ, ಇದು ಬುಧನಿಗೆ ನೀಚ ಸ್ಥಾನ ಈ ಮೀನರಾಶಿ, ಆದರೆ ಶುಕ್ರನಿಗೆ ಉಚ್ಚ ಸ್ಥಾನ ಈ ಮೀನರಾಶಿ. ಹಾಗಾಗಿ ನೀಚ ಸ್ಥಾನಕ್ಕೆ ಬುಧನ ಪ್ರವೇಶ ಆಗ್ತಾ ಇರುವಂಥದ್ದು ಈ ದಿನ. ಅದಕ್ಕಾಗಿಯೇ ವ್ಯಾಪಾರಿ ವರ್ಗದವರು ಬುಧ ಎಲ್ಲಿಯವರೆಗೆ ಮೀನರಾಶಿಯಲ್ಲಿರ್ತಾನೆ ಅಲ್ಲಿಯವರೆಗೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಅಪರಿಚಿತ ವ್ಯಕ್ತಿಗಳನ್ನು ನಂಬಿ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡುವಂಥದ್ದನ್ನು ಮಾಡಬೇಡಿ. ಇನ್ನು ಆನ್ಲೈನ್ ವ್ಯವಹಾರಗಳಾಗಲಿ ಅಥವಾ ಮರುಳು ಮಾತಾಡಿ ಕೆಲವರನ್ನು ಬಲೆಗೆ ಬೀಳಿಸಿಕೊಳ್ಳುವಂಥ ಕುತಂತ್ರ ಕೆಲವರಲ್ಲಿದೆ. ಇಂತಹ ಒಂದು ಮಾತಿನ ಮೋಡಿಗೆ ಸಿಕ್ಕಾಕ್ಕೊಂಡು ಅಲ್ಲಿ ನಿಮ್ಮ ಹಣವನ್ನು ಕಳ್ಕೊಳ್ಳುವಂಥ ವಿಚಾರದಲ್ಲಾಗಲಿ ನೀವು ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಹಣದ ವಿಚಾರ ಅನ್ನುವಂಥದ್ದು ಬಂದರೆ ಇಲ್ಲಿ ಮೋಸ ಇದೆ ಅನ್ನುವಂಥದ್ದನ್ನು ನೀವು ತಿಳಿದೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ನೀಚ ಸ್ಥಾನದಲ್ಲಿ ಬುಧ ಇರುವವರೆಗೂ ಕೂಡ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಮುಖ್ಯವಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಇದನ್ನು ಗಮನಿಸಬೇಕು. ಹಾಗೆ ಬಂಧುಗಳೇ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಕಷ್ಟಪಡ್ತಾ ಇದ್ದರೂ ಫಲ ಸಿಕ್ಕಲಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರಲಿ, ಅಥವಾ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಉತ್ಸಾಹ ಇಲ್ಲ ಅನ್ನುವಂಥವರು ಕೂಡ ಒಂದು ವಿಶೇಷವಾದಂಥ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. ಅದರಲ್ಲೂ ನಮ್ಮ ಸನಾತನ ಸಂಸ್ಕೃತಿ ಹೇಳುವಂಥದ್ದು ಒಂದು ಅಮೂಲ್ಯವಾದಂತಹ ಪರಿಹಾರ ಇದು. ಅದೇನೆಂದರೆ ಗೋವುಗಳನ್ನು ಪೂಜಿಸುವಂಥದ್ದು. ಏಕೆಂದರೆ ಗೋವುಗಳಿಗೆ ಪವಿತ್ರವಾದಂತಹ ಸ್ಥಾನ ನಮ್ಮಲ್ಲಿದೆ. ಹಸುವಿನೊಳಗೆ ಹಲವಾರು ದೇವರುಗಳು ಮತ್ತು ದೇವತೆಗಳು ವಾಸಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ಹಸು ನಮಗೆ ಹಾಲನ್ನು ನೀಡೋದ್ರಿಂದ ಅದನ್ನು ತಾಯಿ ಅಂತ ಹೇಳಿ ನಾವು ಪರಿಗಣಿಸಿದ್ದೇವೆ. ಆ ಕಾರಣದಿಂದ ಭಾರತದಲ್ಲಿ ಹಸುಗಳನ್ನು ಪೂಜೆ ಮಾಡುವಂಥದ್ದು ತಲಾಂತರದಿಂದಲೂ ಕೂಡ ನಡೆದು ಬಂದಿರುವಂಥ ಒಂದು ಪದ್ಧತಿ. ಹಾಗಾಗಿ ಈ ಹಸುವಿಗೆ ಯಾರು ಆಹಾರವನ್ನು ನೀಡ್ತಾರೆ ಅಂಥವರ ಸಮಸ್ಯೆಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇದನ್ನು ಕೂಡ ಬಹಳ ಅತ್ಯಮೂಲ್ಯವಾದಂಥ ಒಂದು ಪರಿಹಾರ ಅಂತಲೇ ಪರಿಗಣಿಸಲ್ಪಟ್ಟಿರುವಂಥದ್ದು. ಅದರಲ್ಲೂ ಹಿಂದೂ ಧರ್ಮದಲ್ಲಿ ಬುಧವಾರದ ದಿನ, ಇನ್ನು ಅಮಾವಾಸ್ಯೆಯ ದಿನ ಹಸುವಿಗೆ ಆಹಾರವನ್ನು ನೀಡಬೇಕು ಅನ್ನುವಂಥದ್ದು ತಮಗೆ ಗೊತ್ತಿದೆ ನೋಡಿ. ಗೋದಾನವನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಅನ್ನುವಂಥ ವಿಚಾರ. ಅದರಲ್ಲೂ ಮರಣ ಹೊಂದಿದವರ ಜ್ಞಾಪಕಾರ್ಥವಾಗಿ ಅವರ ಅಪರ ಕ್ರಿಯೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಗೋದಾನವನ್ನು ಮಾಡುವಂಥದ್ದು ಇದೆ. ಹಾಗಾಗಿನೇ ಇಲ್ಲಿ ಹಸುವು ಸರ್ವಶ್ರೇಷ್ಠವಾದಂತಹ ಜೀವಿ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಹಾಗೆ ಹಸುವಿಗೆ ಆಹಾರವನ್ನು ನೀಡುವಂಥದ್ದು, ಹಸುವಿಗೆ ಹಣ್ಣುಗಳನ್ನು ತಿನ್ನಿಸುವಂಥದ್ದು, ಬೆಲ್ಲವನ್ನು ನೀಡುವಂಥದ್ದು ನಮ್ಮ ಆಚರಣೆಯಲ್ಲಿ ಇದೆ. ಏಕೆಂದರೆ ಇವುಗಳು ಅನೇಕ ಪ್ರಯೋಜನಗಳನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಹಸುಗಳಿಗೆ ನೀಡುವಂತಹ ಆಹಾರ ವ್ಯಕ್ತಿಯ ಜಾತಕದಲ್ಲಿ ಏನಾದರೂ ಗ್ರಹಗಳ ದುಷ್ಪರಿಣಾಮಗಳಿದ್ದರೆ ಅದನ್ನು ನಿವಾರಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹಸಿರು ಹುಲ್ಲನ್ನು, ಸಿಹಿ ರೊಟ್ಟಿಯನ್ನು ಹಸುಗಳಿಗೆ ನೀಡ್ತಾರೆ. ಇದು ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಹಸುವನ್ನು ತಾಯಿಯ ಸಂಕೇತವಾಗಿಯೂ ಕೂಡ ನೋಡುವಂಥವರಿದ್ದಾರೆ. ಬೌದ್ಧ ಧರ್ಮದಲ್ಲೂ ಕೂಡ ಗೋವುಗಳನ್ನು ಪವಿತ್ರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು.
ಜೈನ ಧರ್ಮದಲ್ಲೂ ಕೂಡ ಹಸುವನ್ನು ಪೂಜ್ಯ ಸ್ಥಾನದಲ್ಲಿ ನೋಡ್ತಾರೆ. ಹಾಗೆ ಹಿಂದೂ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಬಾಲಗೋಪಾಲ ಅಂತಲೇ ಕರೀತಾರೆ. ಗೋವಿಂದ ಅನ್ನುವಂತಹ ಹೆಸರೇ ಇರುವಂಥದ್ದು. ಇದರ ಅರ್ಥ ಗೋವುಗಳ ರಕ್ಷಕ ಮತ್ತು ಅವನೇ ಗೋಪಾಲ. ಅದಕ್ಕಾಗಿಯೇ ಕೃಷ್ಣನನ್ನು ಪೂಜೆ ಮಾಡುವಂಥದ್ದು. ಹಾಗೆ ಒಂದು ಗೋವನ್ನು ಪೂಜೆ ಮಾಡಿದ್ರೆ 33 ಪ್ರಮುಖ ಹಿಂದೂ ದೇವರುಗಳನ್ನು ಪೂಜಿಸೋದಕ್ಕೆ ಸಮಾನ ಅಂತ ಹೇಳಿ ಕರೆದಿದ್ದಾರೆ. ಹಾಗಾಗಿನೇ ಈ ಹಸುಗಳಿಗೆ ಆಹಾರ ನೀಡೋದ್ರಿಂದ ಅತ್ಯಂತ ಉನ್ನತ ಮಟ್ಟದ ಪ್ರಯೋಜನಗಳು ಕೂಡ ಇದೆ. ಇಲ್ಲಿ ನಮ್ಮ ವೈದಿಕ ಗ್ರಂಥಗಳು ಹೇಳೋ ಪ್ರಕಾರ ಗೋವಿನ ಮಹತ್ವವನ್ನು ಅರಿತುಕೊಂಡು ಈ ಒಂದು ಪರಿಹಾರವನ್ನು ಮಾಡಬೇಕು. ಹಸುಗಳಿಗೆ ಸಂಬಂಧಪಟ್ಟಂತಹ ಅನೇಕ ಜ್ಯೋತಿಷ್ಯ ಪರಿಹಾರಗಳಿದೆ. ಅದು ಜ್ಯೋತಿಷ್ಯ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ಮತ್ತು ಜಾತಕದಲ್ಲಿನ ಪ್ರತಿಕೂಲ ಗ್ರಹಗಳ ಪರಿಣಾಮಗಳನ್ನು, ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥದ್ದಿದೆ. ಅವುಗಳಂತ ಹೇಳಿದ್ರೆ, ಜಾತಕದಲ್ಲಿ ಸೂರ್ಯ ಏನಾದರೂ ಅನಾನುಕೂಲವಾಗಿ ಇದ್ದರೆ, ಅಂದರೆ ಸೂರ್ಯ ನಮಗೆ ಫೇವರಬಲ್ ಆಗಿಲ್ಲ ಅಂತ ಹೇಳಿದ್ರೆ ಗೋಧಿ ರೊಟ್ಟಿಯನ್ನು ಹಸುಗಳಿಗೆ ನೀಡಬೇಕು. ಇನ್ನು ಜಾತಕದಲ್ಲಿ ಚಂದ್ರ ಬಲಹೀನನಾಗಿದ್ದಾಗ ಹಸುವನ್ನು ಸಾಕಬೇಕು ಅಂತ ಹೇಳ್ತಾರೆ. ಅಥವಾ ಹಸುವಿಗೆ ಪ್ರತಿನಿತ್ಯ ಕುಡಿಲಿಕ್ಕೆ ನೀರನ್ನು ಕೊಡಬೇಕು. ಇದು ಚಂದ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜಾತಕದಲ್ಲಿ ಕುಜ ಏನಾದರೂ ದುರ್ಬಲನಾಗಿದ್ದರೆ ಮಂಗಳವಾರದ ದಿನ ಹಸುಗಳಿಗೆ ಬೆಲ್ಲವನ್ನು ಹಾಗೆ ನೆನೆಸಿದ ಬೇಳೆಯನ್ನು ನೀಡಬೇಕು. ಇನ್ನು ಬುಧ ಗ್ರಹದ ಪ್ರಭಾವವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಬುಧವಾರ ಹಸುಗಳಿಗೆ ಹಸಿರು ಹುಲ್ಲನ್ನು ಅಥವಾ ಹಸಿರು ಎಲೆಗಳ ತರಕಾರಿಗಳನ್ನು ನೀಡಬೇಕು. ಇನ್ನು ಗುರುಗ್ರಹದ ಪ್ರಭಾವವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಗುರುವಾರದ ದಿನ ಹಸುಗಳಿಗೆ ಬೆಲ್ಲ ಮತ್ತು ನೆನೆಸಿದ ಕಾಳುಗಳನ್ನು ನೀಡಬೇಕು. ಇನ್ನು ಶುಕ್ರನನ್ನು ಬಲಿಷ್ಠಗೊಳಿಸಬೇಕು ಅಂತ ಹೇಳಿದ್ರೆ ಅಥವಾ ಶುಕ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆಹಾರದ ಒಂದು ಭಾಗವನ್ನು ಪ್ರತಿದಿನ ಹಸುವಿಗೆ ನೀಡಬೇಕು. ಇನ್ನು ರಾಹು ಮಹಾದಶೆ ಅವಧಿಯಲ್ಲಿದ್ದರೆ ಪ್ರತಿದಿನ ಸಂಜೆ ಕಪ್ಪು ಹಸು ಅಥವಾ ಕಪ್ಪು ಎಮ್ಮೆಗೆ ನೆನೆಸಿದ ಕಪ್ಪು ಬೇಳೆಯನ್ನು ನೀಡಬೇಕು. ಇದು ರಾಹುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ಜಾತಕದಲ್ಲಿ ಏನಾದರೂ ಶನಿ ಪೀಡಿತನಾಗಿದ್ದರೆ ಅಥವಾ ಸಾಡೆಸಾತಿಯ ದುಷ್ಪರಿಣಾಮಗಳನ್ನು ಏನಾದರೂ ಎದುರಿಸ್ತಾ ಇದ್ದರೆ ಅಂಥವರು ಪ್ರತಿ ಶನಿವಾರ ಹಸುವಿಗೆ ಎಣ್ಣೆಯಿಂದ ಬೇಯಿಸಿದಂತಹ ರೊಟ್ಟಿಯನ್ನು ಅಥವಾ ಈ ಹಸಿರು ಪಾಲಕನ್ನು ತಿನ್ನಿಸಬೇಕು. ಇದು ಶನಿಯ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಕೇತು ಅನುಕೂಲಕರವಾಗಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಗೋಧಿ ಹಿಟ್ಟಿನಲ್ಲಿ ಎಳ್ಳನ್ನು ಬೆರೆಸಿ ಅದನ್ನು ಹಸುವಿಗೆ ತಿನ್ನಿಸಬೇಕು. ಇದು ಕೇತುವಿನ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೆಟ್ಟ ಸಮಯವನ್ನು ಎದುರಿಸ್ತಾ ಇದ್ದರೆ ಪ್ರತಿದಿನ ಸ್ನಾನ ಮಾಡಿದ ನಂತರ ಹಸುವಿನ ಪಾದಗಳನ್ನು ಸ್ಪರ್ಶ ಮಾಡಿ ಆಶೀರ್ವಾದ ಪಡ್ಕೊಳ್ಬೇಕು. ಇದು ಜೀವನದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇನ್ನು ಮನೆಯಲ್ಲಿ ಕೊಳಲು ನುಡಿಸುವಂತಹ ಮತ್ತು ಗೋವುಗಳಿಂದ ಸುತ್ತುವರಿದಿರುವಂತಹ ಕೃಷ್ಣನ ಮೂರ್ತಿಯನ್ನು ಅಥವಾ ಫೋಟೋವನ್ನು ಇಟ್ಕೊಳ್ಳೋದ್ರಿಂದ ತುಂಬ ಮಂಗಳಕರವಾದಂತಹ ಒಂದು ಸಂಕೇತ ಇದು ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ಬಂಧುಗಳೇ, ನೀವು ನಮ್ಮ ಹಿರಿಯರ ಒಂದು ಚಟುವಟಿಕೆಯನ್ನು ಗಮನಿಸಿರಬಹುದು. ಏನಂದರೆ ಅವರು ಪ್ರಯಾಣ ಹೊರಡುವಂಥ ಸಂದರ್ಭದಲ್ಲಿ ಅಥವಾ ಹಸು ಎಲ್ಲಾದರೂ ಕಂಡರೂ ಕೂಡ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ರು. ಹಾಗಾಗಿನೇ ಹಸುವನ್ನು ದರ್ಶನ ಮಾಡುವಂಥದ್ದಾಗಲಿ ಅಥವಾ ಅದನ್ನು ಸ್ಪರ್ಶ ಮಾಡುವಂಥದ್ದಾಗಲಿ ತುಂಬ ಮಂಗಳಕರ. ಹಾಗಾಗಿ ನಾವು ಹೋಗುವಂಥ ಕೆಲಸ ಸರಾಗವಾಗಿ ಆಗ್ತಾ ಇತ್ತು ಅನ್ನುವಂಥ ನಂಬಿಕೆ ಅವರಲ್ಲಿತ್ತು. ಹಾಗಾಗಿನೇ ಹಸುವನ್ನು ವಿಶೇಷವಾಗಿ ಅವರು ಮುಟ್ಟಿ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾ ಇದ್ದಂಥದ್ದು. ಇದನ್ನು ಕೂಡ ಅನುಸರಣೆ ಮಾಡ್ಬೋದು. ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಸುವಿನ ಉಪಸ್ಥಿತಿ ಯಾವುದೇ ವಾಸ್ತು ದೋಷವನ್ನು ತೊಡೆದು ಹಾಕುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಅದಕ್ಕಾಗಿಯೇ ಹೊಸ ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ಹಸು ಕರುವನ್ನು ಮೊದಲು ಆ ಮನೆಯ ಪ್ರವೇಶವನ್ನು ಮಾಡಿಸ್ತಾರೆ. ಅಂದರೆ ಆ ಮನೆಗೆ ಮೊದಲು ಆಗಮಿಸುವಂಥ ಅತಿಥಿಗಳು ಅಂತ ಹೇಳಿದ್ರೆ ಗೋವು. ಹಾಗಾಗಿನೇ ಗೋವಿಗೆ ಅಷ್ಟೊಂದು ಶಕ್ತಿ ಇದೆ. ಮತ್ತು ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಅದು ತಮಗೂ ಗೊತ್ತಿದೆ. ಹಾಗೆ ಪಂಚಾಮೃತದ ಅಭಿಷೇಕದಲ್ಲಿ ಬಳಸುವಂಥ ಹಾಲಾಗಲಿ, ಮೊಸರಾಗಲಿ, ತುಪ್ಪವಾಗಲಿ ಹಸುವಿನಿಂದನೇ ಬಂದಿರುವಂಥದ್ದು. ಇದೆಲ್ಲವನ್ನು ಗಮನಿಸಿದ್ರೆ ಹಸು ಕಾಮಧೇನು ಸ್ವರೂಪವಾಗಿ ಇರುವಂಥದ್ದು. ಅದಕ್ಕಾಗಿಯೇ ಈ ಹಸುವಿಗೆ ಪೂಜ್ಯ ಸ್ಥಾನವನ್ನು ನೀಡಿರುವಂಥದ್ದು. ಜೊತೆಗೆ ನಮ್ಮ
ದೈನಂದಿನ ಸಮಸ್ಯೆಗಳು, ದೋಷಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಹಸುವಿನ ದರ್ಶನ ಮಾಡಿ, ಹಸುವನ್ನು ಸ್ಪರ್ಶನ ಮಾಡ್ಕೊಳ್ಳಿ. ಹಾಗೆ ಹಸುವಿಗೆ ತಿನ್ನಲಿಕ್ಕೆ ಏನಾದರೂ ಒಂದು ಹಣ್ಣು ಹಂಪಲನ್ನು ಕೊಡುವಂಥದ್ದು, ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣನ್ನು ಕೊಡುವಂಥದ್ದನ್ನು ಮಾತ್ರ ಮರಿಬೇಡಿ. ಇದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ಯಾವುದೇ ರೀತಿಯ ಗ್ರಹದ ದೋಷಗಳಿದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಇದನ್ನು ನೀವು ದೈನಂದಿನ ಅಭ್ಯಾಸಗಳಲ್ಲಿ ಸೇರ್ಪಡಿಸ್ಕೊಳ್ಳಿ. ಅಂದರೆ ಅದನ್ನು ಪ್ರತಿನಿತ್ಯ ಫಾಲೋ ಮಾಡುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳಿ. ಇದು ನಮ್ಮ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ, ಮುಂದಿನ ಪೀಳಿಗೆಗೂ ಕೂಡ ಹಸುವಿನ ಮಹತ್ವ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ. ಹಾಗಾಗಿ ಒಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಒಂದು ಜ್ಞಾನವನ್ನು ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುವಂತಹ ಗುರುಸ್ಥಾನದಲ್ಲಿ ಇರುವಂಥ ಎಲ್ಲ ಹಿರಿಯರಿಗೂ ಕೂಡ ಇದು ವಿಶೇಷ ಗೌರವದೊಂದಿಗೆ ಸಮರ್ಪಣೆ ಆಗ್ತಾ ಇದೆ. ಹಾಗಾಗಿ ಈ ಗುರುವಾರದ ದಿನ ಗುರುಸ್ಥಾನದಲ್ಲಿ ನೀವೆಲ್ಲರೂ ಇದ್ದು ಈ ಒಂದು ವಿಶೇಷವಾದಂತಹ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಯಪಡಿಸಬೇಕು ಅನ್ನುವಂಥ ಒಂದು ಕಳಕಳಿ ನಮ್ಮೆಲ್ಲರ ಆಶಯದ್ದು. ಹಾಗಾಗಿ ಇದನ್ನು ಕೂಡ ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಈ ಗೋವಿನ ಜೊತೆಗೆ ನಾವು ಪಂಚಭೂತಗಳನ್ನು ಕೂಡ ಸ್ಮರಿಸಬೇಕು, ಪಂಚಭೂತಗಳ ಆರಾಧನೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದಿದೆ. ತಮಗೆ ಗೊತ್ತಿದೆ, ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತೆ ಶಿವ ಮತ್ತು ಶಕ್ತಿಯ ಸಂಯೋಗದಿಂದ 5 ಭೂತಗಳು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. 4 ವೇದಗಳಲ್ಲಿ ಒಂದಾದಂತಹ ಯಜುರ್ವೇದದ 11ನೇ ಅಧ್ಯಾಯದ 54ನೇ ಮಂತ್ರದಲ್ಲಿ ರುದ್ರದೇವನ ರೂಪದಲ್ಲಿ ಶಿವ ಭೂಮಿಯನ್ನು ಸೃಷ್ಟಿಸಿದ ಅನ್ನುವಂಥ ವಿಚಾರ, ಜೊತೆಗೆ ಸೂರ್ಯನ ಬೆಳಕಿನಿಂದ ಅದನ್ನು ಬೆಳಗಿಸಿದನು ಅನ್ನುವಂಥ ವಿಚಾರ ಕೂಡ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಹಾಗಾಗಿನೇ ಈ ಬ್ರಹ್ಮಾಂಡವನ್ನು ಭಗವಾನ್ ಶಿವ ಪಂಚಭೂತಗಳಿಂದ ಸೃಷ್ಟಿಸಿದ ಅನ್ನುವಂಥ ಒಂದು ವಿಚಾರ. ಸೃಷ್ಟಿ ಅಷ್ಟೇ ಅಲ್ಲ, ಇದನ್ನು ಪೋಷಣೆ ಮಾಡಿ ನಂತರ ನಾಶಪಡಿಸಿದ ಮೊದಲ ದೇವರು ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಿಗೆ, ನಿರ್ವಹಣೆಯ ಕೆಲಸವನ್ನು ವಿಷ್ಣುವಿಗೆ ವಹಿಸಿ ನಾಶ ಅಥವಾ ಅದೃಶ್ಯದ ಮತ್ತು ಅನುಗ್ರಹದ ಕೆಲಸವನ್ನು ಶಿವನಿಗೆ ವಹಿಸಲಾಯಿತು ಅನ್ನುವಂಥ ವಿಚಾರ. ಇನ್ನು ಶಿವ ಮೊದಲು ಆಕಾಶದಿಂದ ಗಾಳಿ, ಗಾಳಿಯಿಂದ ಬೆಂಕಿ, ಬೆಂಕಿಯಿಂದ ನೀರು ಮತ್ತು ನೀರಿನಿಂದ ಭೂಮಿಯನ್ನು ಸೃಷ್ಟಿ ಮಾಡಿದ ಅನ್ನುವಂಥದ್ದು. ಈ 5 ಅಂಶಗಳ ನಂತರ ಭೂಮಿಯಿಂದ ಔಷಧಿಯನ್ನು, ಔಷಧಿಯಿಂದ ಆಹಾರವನ್ನು ಮತ್ತು ಆಹಾರದಿಂದ ಪ್ರಾಣಿಗಳನ್ನು ಸೃಷ್ಟಿಸಿದ ಅನ್ನುವಂಥದ್ದು. ಅವುಗಳೆಲ್ಲವೂ ಕೂಡ ನಾಶ ಆದಾಗ ಮತ್ತೆ ಆಕಾಶದಲ್ಲಿ ವಿಲೀನವಾಗುತ್ತೆ. ಇದು ಪಂಚಮುಖಿ ಶಿವ ಈ 5 ಅಂಶಗಳನ್ನು ಪ್ರತಿನಿಧಿಸ್ತಾನೆ ಅನ್ನುವಂಥದ್ದು. ಇಲ್ಲಿ ಶಿವನ 5 ಪಂಚಮುಖಗಳು ಅಂತ ಹೇಳಿದ್ರೆ ಅದು ಅಘೋರ, ಸಜ್ಜೋದ್ವಾತ, ಈಶಾನ, ತತ್ಪುರುಷ ಮತ್ತು ವಾಮದೇವ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಘೋರ ರೂಪ. ಇದು ದಕ್ಷಿಣ ದಿಕ್ಕಿನ ಅಧಿಪತಿಯಾದಂತಹ ಅಘೋರ ಅಗ್ನಿಯನ್ನು ಪ್ರತಿನಿಧಿಸ್ತಾನೆ. ಶಿವ ಅಘೋರ ರೂಪದಲ್ಲಿ ವಿಶ್ವವನ್ನು ನಾಶಪಡಿಸ್ತಾನೆ ಅಥವಾ ಸಾವನ್ನು ತರ್ತಾನೆ. ಬೆಂಕಿಯ ಕಾರ್ಯ ನಾಶಪಡಿಸುವಂಥದ್ದು. ಇಲ್ಲಿ ಅರುಣಾಚಲೇಶ್ವರದಲ್ಲಿರುವಂಥ ತಿರುವಣ್ಣಾಮಲೈನಲ್ಲಿರುವಂಥ ಅಗ್ನಿಲಿಂಗದಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಖಂಡಿಸಿದ ಕರ್ಮವನ್ನು ಶುದ್ಧೀಕರಿಸುತ್ತೆ. ಇಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಶಿವ ಅಗ್ನಿಲಿಂಗ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಇನ್ನು ಶಿವನ ಸದ್ಯೋಜಾತ ರೂಪ ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುತ್ತೆ. ಇದು ಶಿವನ ಈ ರೂಪ ಪಂಚಭೂತಗಳಲ್ಲಿ ಭೂಮಿಯನ್ನು ಹೋಲುತ್ತೆ. ಬ್ರಹ್ಮಾಂಡವನ್ನು ರಚಿಸುವಂಥದ್ದು ಶಿವನ ಈ ರೂಪದ ಕಾರ್ಯವಾಗಿರುವಂಥದ್ದು. ಕಾಂಚೀಪುರಂನಲ್ಲಿರುವಂಥ ಏಕಾಂಬರೇಶ್ವರದಲ್ಲಿ ನಾವು ಶಿವನ ಪ್ರತಿಲಿಂಗವನ್ನು ನೋಡ್ಬೋದು. ಇದು ಶಿವ ಭೂಮಿಯನ್ನು ಪ್ರತಿನಿಧಿಸುವಂಥ ಒಂದು ಅಂಶ. ಇನ್ನು ಶಿವನ ಮತ್ತೊಂದು ರೂಪ ಅಂತ ಹೇಳಿದ್ರೆ ಈಶಾನ. ಶಿವನ 5 ಮುಖಗಳಲ್ಲಿ ಈಶಾನ ಮುಖ ಮೇಲ್ಮುಖವಾಗಿರುತ್ತೆ. ಇದು ಪಂಚಭೂತಗಳಲ್ಲಿ ಆಕಾಶವನ್ನು ಪ್ರತಿನಿಧಿಸುವಂಥದ್ದು. ಇದು ಭಕ್ತರಿಗೆ ಅನುಗ್ರಹವನ್ನು ಕೊಡುತ್ತೆ, ಮೋಕ್ಷವನ್ನು ನೀಡುತ್ತೆ. ಇನ್ನು ಚಿದಂಬರಂನಲ್ಲಿರುವಂಥ ಶಿವನ ಆಕಾಶ ಅಂಶವನ್ನು ಪ್ರತಿನಿಧಿಸುವಂಥ ಲಿಂಗವನ್ನು ನಾವು ನೋಡ್ಬೋದು. ಇಲ್ಲಿ ಶಿವ ನಟರಾಜ ರೂಪವನ್ನು ಪಡ್ಕೊಂಡಿರ್ತಾನೆ. ಶಿವನ ಈ ಅಂಶ ಜನನ ಮತ್ತು ಮರಣ ಚಕ್ರದ ಮುಕ್ತಿಯನ್ನು ಸೂಚಿಸುತ್ತೆ. ಇನ್ನು ತತ್ಪುರುಷ ರೂಪ ಇದು ಪೂರ್ವ ದಿಕ್ಕಿನ ಅಧಿಪತಿಯಾಗಿರುವಂಥವನು. ಇಲ್ಲಿ ವಾಯುತತ್ವವನ್ನು ಇದು ಪ್ರತಿನಿಧಿಸುತ್ತೆ. ಶಿವ ಆತ್ಮವನ್ನು ಒಂದು ದೇಹದಿಂದ ಬೇರ್ಪಡಿಸಿ ಮತ್ತೊಂದು ದೇಹದಲ್ಲಿ ಸೇರಿಸುವಂಥ ಕಾರ್ಯವನ್ನು ಮಾಡ್ತಾನೆ. ಇನ್ನು
ಕಾಳಹಸ್ತಿಯಲ್ಲಿರುವಂಥ ಆತ್ಮವನ್ನು ಸ್ಥಿರಗೊಳಿಸಲಿಕ್ಕೆ ವಾಯುಲಿಂಗ ರೂಪದಲ್ಲಿ ನೆಲೆಸಿದ್ದಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಇನ್ನೊಂದು ವಾಮದೇವ. ಈ ವಾಮದೇವ ಉತ್ತರದ ಅಧಿಪತಿ. ಶಿವ ವಾಮದೇವನ ನೀರಿನ ಅಂಶವನ್ನು ಪ್ರತಿನಿಧಿಸುವಂಥವನು. ಇದು ಪರಿಸ್ಥಿತಿಯನ್ನು ನಿರ್ವಹಿಸುವಂಥ ಕಾರ್ಯವನ್ನು ಮಾಡುತ್ತೆ. ನೀರಿನ ಶಕ್ತಿ ಪರಿಪಾಲಿಸುವಂಥದ್ದು. ಬ್ರಹ್ಮಾಂಡದಲ್ಲಿರುವಂಥ ಪ್ರತಿಯೊಂದು ಜೀವಿಗಳು ಕೂಡ ನೀರಿನ ಮೇಲೆ ಅವಲಂಬಿತವಾಗಿರುವಂಥದ್ದು. ಈ ರೂಪದಲ್ಲಿ ಶಿವ ಜಲಲಿಂಗದಲ್ಲಿ ಪೂಜಿಸಲ್ಪಡ್ತಾನೆ. ಇನ್ನು ಜಂಬುಕೇಶ್ವರದಲ್ಲಿ ಇರುವಂಥ ಭಗವಾನ್ ಶಿವನನ್ನು ಜಲಲಿಂಗದ ರೂಪದಲ್ಲಿ ಸ್ಥಾಪಿಸಿರುವಂಥದ್ದು. ಇದು ಅಸ್ವಸ್ಥತೆಗಳನ್ನು ದೂರವಾಗಿಸುತ್ತೆ. ಭಕ್ತರ ಆರೋಗ್ಯ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಾವು ಈ ಶಿವನ 5 ರೂಪಗಳನ್ನು ಸ್ಮರಣೆ ಮಾಡಬೇಕು. ಹಾಗೆ ಈ 5 ತತ್ವಗಳಿರುವಂಥ ಶಿವಲಿಂಗವನ್ನು ದರ್ಶನ ಮಾಡಬೇಕು. ಸಾಧ್ಯ ಆದಾಗ ಪಂಚಭೂತಗಳನ್ನು ಸಂಕೇತಿಸುವಂತಹ ಶಿವನ ಈ ರೂಪಗಳನ್ನು ದರ್ಶನ ಮಾಡಿ ಬನ್ನಿ. ಜೀವನ ಪಾವನವಾಗುತ್ತೆ. ಏಕೆಂದರೆ ಈ ಶರೀರ ಕೂಡ ಪಂಚಭೂತಗಳಿಂದಲೇ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಪಂಚಭೂತಗಳಲ್ಲಿ ಲೀನ ಆಗಬೇಕು, ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಶಿವನ ಈ 5 ರೂಪಗಳನ್ನು ದರ್ಶನ ಮಾಡಬೇಕು. ಇದರಿಂದ ಮುಕ್ತಿ ಸಿಕ್ಕತ್ತೆ. ಅದು ಶಾಶ್ವತವಾದಂಥ ಮುಕ್ತಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ನೀವು ಮಾಡುವಂತಹ ಕೆಲಸಕ್ಕೆ ಉತ್ತಮ ಪ್ರತಿಫಲ ಕೂಡ ಸಿಕ್ಕತ್ತೆ. ನಿಮ್ಮ ಸಾಮರ್ಥ್ಯ ಈ ದಿನ ಬಹಳ ವಿಶೇಷವಾಗಿ ಉಪಯೋಗಕ್ಕೆ ಬರುವಂಥದ್ದು. ಅದರಲ್ಲೂ ಹೊಸ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು. ಈ ಭೂಮಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಒಂದು ಹೊಸ ಅಗ್ರಿಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಹಣಕಾಸಿನ ವ್ಯವಹಾರಗಳು ಈ ದಿನ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗೆ ಒಂದಲ್ಲ 2 ಮೂಲಗಳಿಂದ ಈ ದಿನ ಆದಾಯ ಸಿಕ್ಕತ್ತೆ ಅನ್ನುವಂಥ ಒಂದು ಅಂಶ ನಿಮಗೆ ಗೊತ್ತಾಗುವಂಥದ್ದು. ಇದು ಕೂಡ ನಿಮಗೆ ಹೆಚ್ಚಿನ ವಿಶ್ವಾಸವನ್ನು, ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಹೆಚ್ಚಿನ ಆಸಕ್ತಿಯನ್ನು ನಿಮ್ಮಲ್ಲಿ ಮೂಡಿಸುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗಸ್ಥರಿಗೆ ವಿಶೇಷವಾಗಿ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ಸಮಯ ಪ್ರಜ್ಞೆ ಈ ದಿನ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುತ್ತೆ. ಇನ್ನು ಪ್ರಮುಖ ನಿರ್ಧಾರಗಳನ್ನು ಈ ದಿನ ಕುಟುಂಬದಲ್ಲಿ ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಕುಟುಂಬಸ್ಥರು ಕೂಡ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಸಹಕಾರವನ್ನು ನೀಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಆಶ್ಚರ್ಯಕರವಾದಂಥ ಘಟನೆಗಳು ಎದುರಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಈ ಪ್ರಯಾಣದ ಸಂದರ್ಭ ಮಾತ್ರ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಇನ್ನು ಆರೋಗ್ಯದ ಕಡೆ ಕೂಡ ಈ ದಿನ ಗಮನ ಕೊಡಿ. ಆದಷ್ಟು ಈ ಹೊರ ಸಂಚಾರ, ದೂರದ ಪ್ರಯಾಣ, ಬೇರೆಯವರ ವಾಹನ ಓಡಿಸುವಂಥದ್ದು, ಇಂಥದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ ಚಂದ್ರ ಈಗಾಗಲೇ ಇರುವಂಥ ರವಿಯ ಜೊತೆ ಮತ್ತು ಶನಿಯ ಜೊತೆ ಇರುವಂಥವನು. ಹಾಗಾಗಿ ಸ್ವಲ್ಪ ದ್ವಂದ್ವತೆ ಅನ್ನುವಂಥದ್ದು ಇರ್ಬೋದು, ಜಿಜ್ಞಾಸೆ ಇರ್ಬೋದು. ಆದರೂ ಈ ದಿನ ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇದೆ. ಸಕಾಲಕ್ಕೆ ಬರಬೇಕಾದಂತಹ ಹಣಕಾಸಿನ ನೆರವು ನಿಮಗೆ ಸಿಕ್ಕತ್ತೆ. ಎಲ್ಲದಕ್ಕೂ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಹಣ. ಏಕೆಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಾಗಲಿ ಅಥವಾ ಮನೆಗೆ ಯಾವುದೇ ರೀತಿಯ ಈ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ದೈನಂದಿನ ಬದುಕಿಗೆ ಬೇಕಾಗಿರುವಂಥ ಹಣ ಸಂಪಾದನೆ ಈ ದಿನ ದ್ವಿಗುಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರಿಂದ ಆಸಕ್ತಿದಾಯಕವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಕೂಡ ಇದೆ. ಜೊತೆಗೆ ಗ್ರಹ ಸ್ಥಾನಗಳು ನಿಮಗೆ ತುಂಬ ಅನುಕೂಲಕರವಾಗಿರೋದರಿಂದ ನಿಮ್ಮ ಇಚ್ಛೆ ನೆರವೇರುತ್ತೆ. ಆಸೆಯನ್ನು ಪೂರೈಸ್ಕೊಳ್ತೀರಿ. ಅದರಲ್ಲೂ ಈ ದಿನ ನಿಮ್ಮ ಕಾರ್ಯದಲ್ಲಿ, ಚಟುವಟಿಕೆಯಲ್ಲಿ ನಿಮ್ಮವರ ಒಂದು ಪ್ರೇರೇಪಣೆ, ಅವರ ಸಹಕಾರ ನಿಮಗೆ ತುಂಬ ಉತ್ಸಾಹವನ್ನು ತರುತ್ತೆ.
ಅದರಲ್ಲೂ ಪ್ರಮುಖ ಯೋಜನೆಗಳಲ್ಲಿ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುತ್ತೆ, ನಿಮ್ಮ ಪ್ರತಿಭೆ ಅಲ್ಲಿ ತೋರಿಸುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ ನಿಮ್ಮಲ್ಲಿರುವಂಥ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಏನು, ಅನುಭವ ಏನು, ಇದನ್ನು ತೋರಿಸಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ಈ ದಿನ ನೀವು ಪ್ರಶಂಸೆಗೆ ಪಾತ್ರರಾಗ್ತೀರಿ. ಇದು ನಿಮ್ಮ ವಿರೋಧಿಗಳನ್ನು ಕೂಡ ತಣ್ಣಗಾಗಿಸ್ಬಿಡುತ್ತೆ. ಏಕೆಂದರೆ ನೀವು ಎಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಳ್ತೀರೋ ಅಷ್ಟೇ ನಿಮ್ಮ ವಿರೋಧಿಗಳು ತಣ್ಣಗೆ ಆಗ್ತಾ ಇರ್ತಾರೆ. ಇದು ನಿಮ್ಮ ಒಂದು ಜಯಕ್ಕೆ ಸಂದಂತಹ ಒಂದು ವಿಶೇಷವಾದಂತಹ ಸಾಂಕೇತಿಕ ಮೈಲಿಗಲ್ಲಿದು. ಹಾಗೆ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದಕ್ಕೆ ಆಸ್ಪದ ಕೊಡಬೇಡಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಮಾತುಕತೆ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಕಮ್ಯುನಿಕೇಷನ್ ಚೆನ್ನಾಗಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಜೊತೆಗೆ ಈ ದಿನ ಗೋವನ್ನು ಪೂಜೆ ಮಾಡುವಂಥದ್ದು, ಗೋವನ್ನು ದರ್ಶನ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲತೆಯನ್ನು ತರ್ತಾ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅದರ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗತ್ತೆ. ಅದರಲ್ಲೂ ಆತುರವಾಗಿ ಮಾಡುವಂತಹ ಕೆಲಸಗಳಿಂದ ಈ ದಿನ ತುಂಬ ನಷ್ಟ ಉಂಟಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ಕ್ಲಿಷ್ಟಕರವಾದಂತಹ ವಾತಾವರಣ ಇದೆ. ಹಣಕಾಸಿನ ವಿಚಾರ, ಪ್ರೀತಿ ಪ್ರೇಮದ ವಿಚಾರ, ಇನ್ನು ಕುಟುಂಬದಲ್ಲಿ ನಡೆಯುವಂತಹ ಕೆಲವು ವಿದ್ಯಮಾನಗಳು, ಇದರಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಒಂದು ಉಪಸ್ಥಿತಿಯಾಗಲಿ ಅಥವಾ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಆಗಲಿ, ಇದರಲ್ಲಿ ಎಚ್ಚರಿಕೆ ಇರಲಿ. ಹಾಗೆ ಈ ದಿನದಲ್ಲಿ ಯಾವ ಕೆಲಸ ನಿಮಗೆ ಸುಲಭ ಅನಿಸುತ್ತೆ, ಯಾವುದು ಅನುಕೂಲಕರವಾದಂಥ ಫಲಿತಾಂಶವನ್ನು ತರುತ್ತೆ ಅಂಥದ್ದನ್ನು ಮಾತ್ರ ಮುಂದುವರಿಸಿ. ಬಲವಂತಕ್ಕೆ, ಒತ್ತಾಯಕ್ಕೆ ಈ ದಿನ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಡಿ. ಆ ಕೆಲಸ ಬಂತು ಅಂದರೆ ಅದನ್ನು ಮೊದಲು ವಿಚಾರ ಮಾಡಿ ನಂತರ ಅದನ್ನು ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಅದನ್ನು ಎಚ್ಚರಿಕೆಯಿಂದ ಮುಂದುವರಿಸಿ. ಇಲ್ಲ ಅಂತ ಹೇಳಿದ್ರೆ ಆ ಪ್ರಯಾಣವನ್ನೇ ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಧಿಕಾರಿ ವರ್ಗದವರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಸರ್ಕಾರದ ಕಾನೂನಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಕೆಲವು ಕೆಲಸಗಳು ತುಂಬ ನಿಧಾನ ಆಗುತ್ತೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಅಷ್ಟಮದಲ್ಲಿ ಇದ್ದಾನೆ. ಇದು ತುಂಬ ಗಮನಿಸಬೇಕಾಗಿರುವಂಥ ವಿಚಾರ. ದುಸ್ಥಾನದಲ್ಲಿ ರಾಶಿಯ ಅಧಿಪತಿ ಇದ್ದಾಗ ಕೆಲಸಗಳನ್ನು ತುಂಬ ಎಚ್ಚರಿಕೆಯಿಂದ ಮುಂದುವರಿಸಬೇಕು. ಅದರಲ್ಲೂ ಈ ದಿನ ಮನಃಶಾಂತಿ ಕಡಿಮೆ ಇರುವಂಥದ್ದು. ಮನಸ್ಸಿಗೆ ಏನೋ ವಿಚಿತ್ರವಾದಂಥ ಅನುಭವ ಆಗ್ತಾ ಇರುತ್ತೆ. ನಾನಾ ರೀತಿಯ ಆಲೋಚನೆಗಳು ಬರುತ್ತೆ. ಯಾವುದೂ ಕೂಡ ಸ್ಥಿರವಾಗಿಲ್ಲ. ಅದಕ್ಕಾಗಿಯೇ ಈ ದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಿಮಗೆ ಕಷ್ಟ ಅನ್ನಿಸುತ್ತೆ. ಇನ್ನು ಒಂದು ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ತುಂಬ ಪ್ರಯಾಸ ಪಡಬೇಕು ಈ ದಿನ. ಏಕೆಂದರೆ ನಿಮಗೆ ಒಂದು ರೀತಿಯಲ್ಲಿ ಗುರಿ ಇಲ್ಲ, ಉದ್ದೇಶ ಇಲ್ಲ. ಹಾಗೆ ಕೆಲಸ ಮಾಡುವಂಥ ಇಚ್ಛಾಶಕ್ತಿಯ ಕೊರತೆ ಕೂಡ ಕಡಿಮೆ ಇರುತ್ತೆ. ಆತ್ಮವಿಶ್ವಾಸ ಈ ದಿನ ಮೊದಲೇ ಇರಲ್ಲ. ಹಾಗಾಗಿನೇ ಈ ದಿನದ ವಿಚಾರಗಳಲ್ಲಿ ಸ್ವಲ್ಪ ಹಾನಿಗಳಾಗ್ಬೋದು, ಎಚ್ಚರಿಕೆ ಇರಲಿ. ಇನ್ನು ಕೆಲಸದ ನಿರ್ವಹಣೆಯಲ್ಲಿ ಮಾಡಬೇಕಾದಂಥ ಪ್ರಯಾಣ ಏನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿನೇ ಆದಷ್ಟು ಪ್ರಯಾಣವನ್ನು ಈ ದಿನ ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ವಾಹನದಿಂದ ಈ ದಿನ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಸ್ವಲ್ಪ ನಷ್ಟಗಳೇ ಜಾಸ್ತಿ ಇರುವಂಥದ್ದು. ಇಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ನಷ್ಟಗಳು ಉಂಟಾಗುವಂಥದ್ದು ಎಲ್ಲ ಒಂದು ರೀತಿಯಲ್ಲಿ ಅನ್ಫೋರ್ಸೀನ್ ಆ್ಯಕ್ಟಿವಿಟೀಸೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಕಸಿವಿಸಿ ಉಂಟಾಗುತ್ತೆ. ಇನ್ನು ಒತ್ತಡದ ನಡುವೆಯೇ ಈ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನು ಗ್ರಹಿಸಬೇಕಾಗತ್ತೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನೀವು ತಳೆಯುವಂಥ ಒಂದು ತಪ್ಪು ನಿರ್ಧಾರ ಏನಿದೆ ಅದು
ಭಾರಿ ಬೆಲೆಯನ್ನು ತೆರಬೇಕಾಗತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇನ್ನೂ ಎಷ್ಟೋ ಕಸರತ್ತು ಮಾಡಬೇಕು. ಅದಕ್ಕಾಗಿಯೇ ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮಾತನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಮಾಧಾನ ಇದೆ. ಆದರೆ ಚಂದ್ರ ನಿಮ್ಮ ವಿರೋಧಿಯ ಮನೆಯಲ್ಲಿದ್ದಾನೆ. ಹಾಗಾಗಿನೇ ಮನಸ್ಸಿಗೆ ಅಲ್ಪ ಸ್ವಲ್ಪ ಕಸಿವಿಸಿ ಕೂಡ ಇರುತ್ತೆ. ತೃಪ್ತಿ ಇದೆ. ಬಹುಪಾಲು ನೀವು ಬಹಳ ಸಮೃದ್ಧಿಯಾಗಿ ಪ್ರಗತಿಪರವಾದಂಥ ಜೀವನವನ್ನು ಅನುಭವಿಸ್ತಾ ಇದ್ದೀರಿ. ಆದರೆ ಅಪರೂಪಕ್ಕೆ ಎಲ್ಲೋ ಒಂದು ಕಡೆ ಎಡವುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ಈ ಕ್ಷುಲ್ಲಕ ವಿಚಾರಗಳು, ತೀರಾ ಸಣ್ಣದಾದಂಥ ವಿಚಾರ, ಅದು ವಿವಾದಕ್ಕೆ ಕಾರಣವಾಗುವಂಥದ್ದು. ಅದರಿಂದಲೇ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಇನ್ನು ಯಾವುದೇ ರೀತಿಯ ಗಾಳಿ ಸುದ್ದಿಗೆ ಕಿವಿ ಕೊಡಬೇಡಿ. ಆತ್ಮವಿಶ್ವಾಸ ಕಡಿಮೆ ಆಗೋಗುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ಪ್ರಯತ್ನ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿದೆ. ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡೋವಂಥವ್ರಿಗೂ ಕೂಡ ಟೈಮ್ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಾಧ್ಯತೆ ಇರೋದರಿಂದಲೇ ಈ ದಿನ ಸ್ವಲ್ಪ ಲವಲವಿಕೆಯಿಂದನೇ ಇರ್ತೀರಿ. ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾತುಕತೆಯೇ ಬಹಳ ಪ್ರಮುಖವಾದಂಥ ಅಸ್ತ್ರ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ಕಮ್ಯುನಿಕೇಷನ್ ಚೆನ್ನಾಗಿರೋದ್ರಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನೀವೇ ಒಂದು ಹೆಜ್ಜೆ ಮುಂದೆ ಹೋಗುವಂಥದ್ದು ಇದೆ. ಇನ್ನು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಉತ್ಸಾಹದಾಯಕವಾದಂಥ ವಾತಾವರಣ ಇದೆ. ತುಂಬ ಒಂದು ಮೋಟಿವೇಶನ್ ಇರುವಂಥ ಸಂದರ್ಭ ಇದು. ಅದಕ್ಕಾಗಿಯೇ ಯಾವುದೇ ಒಂದು ವಿಚಾರ ಆದರೂ ಕೂಡ ಬಹಳ ಆನಂದದಿಂದ ಸಂತೋಷದಿಂದ ಒಪ್ಪಿಕೊಂಡು ಮುಂದುವರಿತೀರಿ. ಇದು ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸುವಂಥ ವಿಚಾರಗಳು ಕೂಡ ಈ ದಿನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ ಅಂದರೆ ಕೆಲಸದ ನಿರ್ವಹಣೆಯಲ್ಲಿ ಅದ್ಭುತವಾದಂತಹ ಜಯಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮನ್ನು ವಿರೋಧಿಸ್ತಾ ಇದ್ದಂಥವರ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಈ ದಿನ ಬಹಳ ಸುಲಭದಲ್ಲಿ ಮಾಡ್ತೀರಿ. ಇನ್ನು ಒಂದು ಕೆಲಸ ಮಾಡಿದ್ರೆ ನಿಮಗೆ 2 ಲಾಭಗಳು ಸಿಕ್ಕುವಂಥ ಒಂದು ವಿಶೇಷ ದಿನ. ಹಾಗೆ ಸಕಾಲದಲ್ಲಿ ಕೆಲಸಗಳು ಪೂರ್ಣ ಆದಾಗ ಬರುವಂಥ ಲಾಭಗಳು ಕೂಡ 2 ಇರುತ್ತೆ. ಹಾಗಾಗಿ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ಅದನ್ನು ಬಹಳ ಸಮರ್ಥವಾಗಿ ಈ ದಿನ ನಿರ್ವಹಣೆ ಮಾಡ್ತೀರಿ. ಅಂದರೆ ಬರುವಂಥ ಅವಕಾಶಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ, ತುಂಬ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತೀರಿ. ಇದು ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಕೆಲಸದಲ್ಲಿರುವಂಥ ಆಸಕ್ತಿ ಇದನ್ನು ತೋರಿಸುತ್ತೆ. ಹಾಗೆ ವ್ಯಾಪಾರದ ವಿಸ್ತರಣೆಗೆ ಇದ್ದಂತಹ ಅಡಚಣೆಗಳು ದೂರ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ವ್ಯಾಪಾರಸ್ಥರು. ಇನ್ನು ಈ ದಿನ ಉದ್ಯೋಗದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು, ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ಕೆಲವೊಂದು ವಿದ್ಯಮಾನಗಳು, ಹಾಗೆ ಕುಟುಂಬಸ್ಥರು ನಡೆಸುವಂತಹ ವ್ಯವಹಾರಗಳು ಅಥವಾ ಯಾವುದೇ ಸ್ವಂತ ಬಿಸ್ನೆಸ್ ಇದ್ದರೆ ಅದರಲ್ಲಿ ಕೆಲವೊಂದು ವಿಷಯಗಳು ಚರ್ಚೆಯ ಮೂಲಕ ಬಗೆಹರಿಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಮಾತು ನಿಮಗೆ ಮುಖ್ಯವಾಗಿ ಬಳಸುವಂಥದ್ದು. ಇನ್ನು ಕಲಾವಿದರಿಗೆ, ಕ್ರೀಡಾಪಟುಗಳಿಗೆ ತುಂಬ ಅನುಕೂಲ ಇರುವಂಥ ದಿನ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ನೀವು ಹೆಚ್ಚು ಜನರನ್ನು ಪರಿಚಯ ಮಾಡಿಕೊಳ್ತೀರಿ. ಅಪರಿಚಿತರೂ ಕೂಡ ಈ ದಿನ ನಿಮಗೆ ಪರಿಚಿತರಾಗ್ತಾರೆ. ಹಾಗೆ ಒಂದು ಕಲ್ಲನ್ನು ಕೂಡ ಮಾತಾಡಿಸುವಷ್ಟು ಬುದ್ಧಿವಂತಿಕೆ ನಿಮಗಿರುತ್ತೆ. ಹಾಗಾಗಿ ಭಗವಂತ ಎಲ್ಲವನ್ನ ಕೂಡ ಈ ದಿನ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿಮ್ಮ ಮನೆ ದೇವರಿಗೆ ಕೃತಜ್ಞತೆಯನ್ನು ಹೇಳಿ, ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಪಂಚಮದಲ್ಲಿ ಈ ದಿನ ಚಂದ್ರ ಇದ್ದಾನೆ. ಹಾಗಾಗಿನೇ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ನಿಮ್ಮ ಮನೆ ಕೆಲಸದಲ್ಲಿ, ಸ್ವಂತದ ವಿಚಾರದಲ್ಲಿ ಅಡ್ಡಿ ಆತಂಕಗಳು ಎದುರಾಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ತುಂಬ ತಾಳ್ಮೆಯಿಂದ ಈ ದಿನ ಇರಬೇಕು.
ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕೋಪ ಮಾಡಿಕೊಳ್ಬೇಡಿ. ನಿಮಗೆ ಈ ದಿನ ಕೆಲವು ಸಿಕ್ಕತ್ತೆ, ಕೆಲವು ದಕ್ಕಲ್ಲ, ಕೆಲವು ಸಿಕ್ಕಲ್ಲ. ಅಂತಹ ವಿಚಾರದಲ್ಲೂ ಕೂಡ ಈ ದಿನ ಸಂಭಾವಿತರಾಗಿ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದಲೇ ಕೆಲವೊಂದು ಸವಾಲುಗಳು ಎದುರಾಗುವಂಥದ್ದು ಇದೆ. ನಿಮಗೆ ತೀರಾ ಬೇಕಾದಂಥವರೇ ನಿಮ್ಮ ಎದುರಿಗೆ ಬಂದು ನಿಲ್ಲುವಂಥದ್ದು ಇರುತ್ತೆ. ಹಾಗಾಗಿನೇ ಸ್ವಲ್ಪ ಶ್ರಮ ಪಡಬೇಕು. ಏಕೆಂದರೆ ಬಿಸಿ ತುಪ್ಪದಂತೆ ಇರುವಂಥ ಒಂದು ಪರಿಸ್ಥಿತಿ, ಸನ್ನಿವೇಶ, ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮಗೆ ಅತ್ಯಂತ ಜಾಣತನ ಬೇಕಾಗುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಮಧ್ಯೆನೇ ಏನೋ ಒಂದು ವಿವಾದಗಳು ಇರುತ್ತೆ, ವಾದ ವಿವಾದಗಳು, ಚರ್ಚೆಗಳು ಬರುವಂಥದ್ದು. ಹಾಗಾಗಿ ಈ ದಿನ ಮಾತು ಕಡಿಮೆ ಮಾಡಿ. ಹಾಗೆ ನಿಮ್ಮ ತೀರ್ಮಾನ ಹೇಳುವಂಥ ಸಂದರ್ಭದಲ್ಲೂ ಕೂಡ ಅದರ ಆ ಪರಿಸ್ಥಿತಿಯ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಪ್ರಯತ್ನದ ಕೊರತೆಯಿಂದ ನಿಮಗೆ ಸಿಕ್ಕುವಂಥ ಅವಕಾಶಗಳು ಕೈಜಾರೋಗಿ ಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಅಷ್ಟೊಂದು ಒಳ್ಳೆಯ ಫಲಗಳು ಕೂಡ ಕಾಣಿಸಲ್ಲ. ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟೊಂದು ಮುತುವರ್ಜಿ ಇಲ್ಲ, ಅಷ್ಟೊಂದು ಜಾಗ್ರತೆ ಇಲ್ಲ. ಇಲ್ಲೂ ಕೂಡ ನಿಮಗೆ ಸೋಲು ಉಂಟಾಗುವಂಥ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಈ ದಿನ ಖರ್ಚು ಹೆಚ್ಚಾಗುವಂಥದ್ದು, ಮಕ್ಕಳಿಂದ ಈ ದಿನ ಅಷ್ಟೊಂದು ಸಂತೋಷ ಅನ್ನುವಂಥದ್ದು ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಜಿಗುಪ್ಸೆಗೆ, ಬೇಸರಕ್ಕೆ ನಿಮ್ಮ ಕುಟುಂಬವೇ ಕಾರಣ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದುಬಿಡ್ತೀರಿ. ಅದನ್ನು ಮರಿಬೇಕು, ಉತ್ಸಾಹಶೀಲರಾಗಿರಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಇರುತ್ತೆ. ಏಕೆಂದರೆ ಚಂದ್ರ ನಿಮ್ಮ ಮನಸ್ಸನ್ನು ಈ ದಿನ ಪ್ರಶಾಂತವಾಗಿ ಇಟ್ಟಿಲ್ಲ. ಎಲ್ಲೋ ಒಂದು ಕಡೆ ಚಿಂತೆಗಳು ಜಾಸ್ತಿ, ಎಲ್ಲೋ ಒಂದು ಕಡೆ ಕಗ್ಗಂಟುಗಳೇ ಎದುರಾಗುವಂಥದ್ದು. ಸುಲಭವಾಗಿರುವಂಥ ಕೆಲಸ ಕೂಡ ಈ ದಿನ ಬಹಳ ದೊಡ್ಡದಾಗಿ ಬೃಹದಾಕಾರದಲ್ಲಿ ಬೆಳೆದು ನಿಂತು ಬಿಡುತ್ತೆ. ಅದಕ್ಕೆ ಪರಿಹಾರ ಅನ್ನುವಂಥದ್ದು ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಿಕ್ಕಲ್ಲ. ಹಾಗಾಗಿ ನೀವೊಬ್ಬರೇ ಪ್ರಯತ್ನ ಮಾಡಿದ್ರೆ ಪರಿಹಾರ ಸಿಕ್ಕಲ್ಲ. ಅದಕ್ಕೆ ಸಂಬಂಧಪಟ್ಟವರು ಕೂಡ ನಿಮ್ಮ ಜೊತೆಯಲ್ಲಿ ಇರಲೇಬೇಕಾಗತ್ತೆ. ಹಾಗಾಗಿ ಈ ದಿನ ಒಂದು ಟೀಮ್ ವರ್ಕ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮಗೆ ಓಡಾಟ ಹೆಚ್ಚಾಗಿರುವಂಥದ್ದು, ಇಲ್ಲಿ ಗಲಿಬಿಲಿ ಎದುರಾಗುತ್ತೆ ನೋಡಿ. ಈ ಓಡಾಡುವಂಥ ಸಂದರ್ಭ, ಪ್ರಯಾಣ ಮಾಡುವಂಥ ಸಂದರ್ಭ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ ಖರ್ಚು ವೆಚ್ಚಗಳೇ ಜಾಸ್ತಿ ಆಗುವಂಥದ್ದು, ಅದರಲ್ಲೂ ಕಂಡು ಹಳ್ಳಕ್ಕೆ ಬೀಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದನೇ ಇರಬೇಕು. ಹಾಗೆ ಈ ಸ್ನೇಹಿತರು ಮತ್ತು ಮನೆಯ ಸದಸ್ಯರು ಇವೆರಡನ್ನು ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ದಿನದಲ್ಲಿ. ಏಕೆಂದರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ದೋಷಾರೋಪಣೆ ನಿಮ್ಮ ಮೇಲೆ ಕೇಳಿ ಬರುವಂಥದ್ದು ಕೂಡ ಇರುತ್ತೆ. ಎಚ್ಚರಿಕೆ. ಇನ್ನು ಉದ್ಯೋಗದ ಅವಕಾಶಗಳು ಸಿಕ್ಕಾಗ ಅದನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸ್ಕೊಳ್ಳಲ್ಲ. ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಯಾವುದಕ್ಕೆ ಎಷ್ಟು ಅವಕಾಶವನ್ನು ಕೊಡಬೇಕು, ಎಷ್ಟು ಒತ್ತನ್ನು ಕೊಡಬೇಕು, ಇದನ್ನು ಗಮನಿಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಂಬಂಧಗಳನ್ನು ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳಿ. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ. ನೀವು ಮಾಡುವಂಥ ಕೆಲಸ ಕಾರ್ಯದಿಂದ ತೃಪ್ತಿ, ಅದರ ಫಲಿತಾಂಶದಿಂದ ನಿಮಗೆ ಒಂದು ಒಳ್ಳೆಯ ಗೌರವ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಸಮಸ್ಯೆಗಳನ್ನು ಈ ದಿನ ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಅಂದರೆ ಆ ನಿವಾರಣೆ ಆಗಲಿ ಅಥವಾ ಸಮಸ್ಯೆಗಳೇ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿರ್ವಹಣೆ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಅಂಥ ಒಂದು ಒಳ್ಳೆಯ ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮಗೆ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ಹೊಸ ಹೂಡಿಕೆಗಳು ಕೈಗೂಡುವಂಥದ್ದು. ಎಲ್ಲೋ ಒಂದು ಕಡೆ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ದಿನ ವಿಸ್ತರಣೆ ಮಾಡಬೇಕು. ವ್ಯಾಪಾರದಿಂದ ಇನ್ನೂ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಬಹಳ ದಿನಗಳ ಕನಸು ಅದು ಈ ದಿನ ಒಂದು ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಳುತ್ತೆ. ಒಳ್ಳೆಯ ಹಾದಿಯಲ್ಲಿ ಮುಂದುವರಿತೀರಿ. ಯಾರೋ ಒಬ್ಬರು ಗಾಡ್ ಫಾದರ್ ಸಿಗ್ತಾರೆ, ಯಾರದ್ದೋ ಒಂದು
ಮಾರ್ಗದರ್ಶನ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ದಿನ ಕೈಗೂಡುತ್ತೆ, ಸಕಾಲದಲ್ಲಿ ಪೂರ್ಣ ಆಗುತ್ತೆ. ಇದು ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ನಿಮಗೆ ವಿಶೇಷ ಬೆಂಬಲ ಸಿಕ್ಕತ್ತೆ, ಯಾಕೆಂದರೆ ಅವರನ್ನು ಭೇಟಿ ಮಾಡ್ತೀರಿ. ಹಾಗೆ ನಿಮ್ಮ ಮುಂದಿನ ಆಗುಹೋಗುಗಳ ಬಗ್ಗೆ ಒಂದು ಒಳ್ಳೆಯ ಚರ್ಚೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಇದರಿಂದ ಮನಃಶಾಂತಿಯ ಜೊತೆಗೆ ಪ್ರಗತಿ ಕೂಡ ಇದೆ. ಹಾಗೆ ಆತ್ಮವಿಶ್ವಾಸ ಮತ್ತು ದೃಢ ಚಿತ್ತದಿಂದ ಸಮಸ್ಯೆಗಳನ್ನು ಅಥವಾ ಸನ್ನಿವೇಶವನ್ನು ಎದುರಿಸುವಂಥದ್ದಿದೆ. ಇದು ನಿಮಗೆ ಅತ್ಯುತ್ತಮವಾದಂತಹ ಸಂತೋಷದ ಜೀವನವನ್ನು ಈ ದಿನ ನಿಮಗೆ ಕೊಡ್ತಾ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಅಂದರೆ 2ನೇ ಮನೆ ಇದು. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮೇಲೆ ಸ್ವಲ್ಪ ದೋಷಾರೋಪಣೆಗಳು ಕೂಡ ಇದೆ, ಕಪ್ಪು ಚುಕ್ಕಿ ಇದೆ. ಹಾಗಾಗಿನೇ ಈ ದಿನದ ಒಂದು ವ್ಯವಹಾರಗಳಲ್ಲಿ ಆದಷ್ಟು ನೀವು ನೇರವಾಗಿ ಇರಬೇಕಾಗತ್ತೆ, ಒಂದು ಕ್ಲಾರಿಟಿಯಲ್ಲಿ ಇರಬೇಕು. ಹಾಗಾಗಿನೇ ಬೇರೆಯವರಿಗೆ ಯಾವುದೇ ರೀತಿಯ ಅನುಮಾನಕ್ಕೆ ಆಸ್ಪದ ಕೊಡಬಾರ್ದು ಅಂತ ಒಂದು ವಿಶೇಷವಾಗಿ ನಿಮ್ಮ ವ್ಯವಹಾರಗಳನ್ನು ಇಟ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಯಶಸ್ಸು ನಿಮ್ಮ ಒಂದು ಸಮಯ ಪ್ರಜ್ಞೆಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಟೈಮನ್ನು ಬಹಳ ಚೆನ್ನಾಗಿ ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸು ಸಿಕ್ಕಬೇಕು ಅಂತ ಹೇಳಿದ್ರೆ ನಿಮ್ಮೊಬ್ಬರಿಂದ ಸಾಧ್ಯ ಇಲ್ಲ, ನಿಮ್ಮ ಕುಟುಂಬಸ್ಥರ ಬೆಂಬಲ ಕೂಡ ನಿಮಗೆ ಬೇಕಾಗುತ್ತೆ. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮನೆಯಲ್ಲಿರುವಂಥವರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು, ಅವರಿಗೆ ನಿಮ್ಮ ವ್ಯವಹಾರಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು, ನಂತರ ಅವರ ಸಹಕಾರದೊಂದಿಗೆ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಮಾಡಿಕೊಳ್ಳುವಂಥ ಯಾವುದೇ ಒಪ್ಪಂದಗಳು, ಅದರಲ್ಲೂ ರಹಸ್ಯ ಒಪ್ಪಂದಗಳು, ಬೇರೆಯವರಿಗೆ ತಿಳಿಯದಂತೆ ಮಾಡಿಕೊಳ್ಳುವಂಥ ಒಂದು ದ್ವಿಪಕ್ಷೀಯ ಮಾತುಕತೆಗಳು, ಇದರಿಂದ ತುಂಬ ಹಿನ್ನಡೆ ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸ್ವಲ್ಪ ಮನಃಶಾಂತಿ ಕಡಿಮೆ ಇರುವಂಥದ್ದು, ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ವಿವಾದಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಹಣಕಾಸಿನ ನಿರ್ವಹಣೆಯಲ್ಲಿ ಒತ್ತಡ ಇದೆ, ಹಣದ ಕೊರತೆ ಇದೆ. ಹಾಗೆ ಸಾಲ ಕೊಟ್ಟವರಾಗಲಿ ಅಥವಾ ನಿಮ್ಮಿಂದ ಸಾಲ ಪಡ್ಕೊಂಡಿರುವಂಥವರಾಗಲಿ ನಿಮಗೆ ಒತ್ತಡವನ್ನು ತರ್ತಾರೆ. ಅವರ ಮಾತು ಈ ದಿನ ನಿಮಗೆ ಅಸಹನೀಯವಾಗಿ ಇರುವಂಥದ್ದು. ಇದೆಲ್ಲವನ್ನು ಗಮನಿಸಿದರೆ ಈ ದಿನ ಕುಟುಂಬದಲ್ಲಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ಸ್ವಲ್ಪ ಅನುಕೂಲ ಕಡಿಮೆ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಒಳ್ಳೆಯ ಫಲಗಳಿರುವಂಥ ದಿನ. ನೆನ್ನೆಗಿಂತ ಈ ದಿನದ ಸನ್ನಿವೇಶ ನಿಮಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಬದಲಾವಣೆಗಳಾಗಿದೆ, ಅದು ಅನುಕೂಲಕರವಾದಂಥ ರೀತಿಯಲ್ಲಿರುತ್ತೆ. ಒಂದು ಪಾಸಿಟಿವ್ ಚೇಂಜಸ್ ಅನ್ನುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಇನ್ನು ಈ ದಿನ ಮನೆಗೆ ಬೇಕಾದಂಥ ವಸ್ತುಗಳಾಗಲಿ, ನಿಮ್ಮ ಸ್ವಂತ ಬಳಕೆಗೆ ಬೇಕಾಗಿರುವಂಥ ವಸ್ತುಗಳಾಗಲಿ ನೀವು ಪಡ್ಕೊಳ್ಳುವಂಥ ಸಾಧ್ಯತೆ. ಅದನ್ನು ಖರೀದಿ ಮಾಡ್ತಿರೋ, ಉಡುಗೊರೆಯ ರೂಪದಲ್ಲಿ ಪಡ್ಕೊಳ್ತಿರೋ, ಅಥವಾ ಮನೆಯಲ್ಲಿರೋವಂಥದ್ದನ್ನೇ ಪುನರ್ಬಳಕೆ ಮಾಡ್ಕೊಳ್ತಿರೋ, ಒಟ್ಟಾರೆ ಅದರಿಂದ ನಿಮಗೆ ತುಂಬ ಅನುಕೂಲತೆಗಳು ಕೂಡ ಇದೆ. ಒಟ್ಟಾರೆ ಅವೆಲ್ಲವನ್ನೂ ಕೂಡ ಈ ದಿನ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥ ಸಂದರ್ಭ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ಕೆಲವು ಚಟುವಟಿಕೆಗಳು ಹಬ್ಬದ ರೀತಿಯಲ್ಲಿ ಇರುತ್ತೆ. ತುಂಬ ಉತ್ಸಾಹದಲ್ಲಿರ್ತೀರಿ, ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಹಾಗೆ ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸಗಳನ್ನು ಧೈರ್ಯವಾಗಿ ಎದುರಿಸುವಂಥದ್ದು ಇದು ಬಹಳ ಮುಖ್ಯ. ಏಕೆಂದರೆ ಎಷ್ಟೋ ಜನ ಹೆದರಿಕೆಯಿಂದನೇ ಕೆಲಸಗಳನ್ನು ಆರಂಭ ಮಾಡಲ್ಲ. ಆದರೆ ಈ ದಿನ ನಿಮಗೆ ಸ್ವಲ್ಪ ಮೊಂಡು ಧೈರ್ಯ ಇರುವಂಥದ್ದು. ಆ ಧೈರ್ಯವೇ ನಿಮಗೆ ಮುಂದುವರಿಸುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ನಿಮ್ಮ ಪಾಲಿಗೆ ಈ ದಿನ ವರದಾನವಾಗಿ ಇರುವಂಥದ್ದು. ಹಾಗೆ ಈ ದಿನ ಒಂದಕ್ಕೊಂದು ಹೊಂದದ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಇದೆ ನಿಮ್ಮ ಕುಟುಂಬದಲ್ಲೇ. ಅದನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಇನ್ನು 5 ಬೆರಳುಗಳು ಕೂಡ ಒಂದೇ ಸಮ ಇಲ್ಲ, ಆದರೆ ಒಂದು ಕೆಲಸಕ್ಕೆ ಬಗ್ಗಿದಾಗ ಎಲ್ಲ ಬೆರಳುಗಳು ಕೂಡ ಸಮ ಆಗತ್ತೆ. ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮ್ಮ ಅನುಭವಕ್ಕೂ ಕೂಡ ಬರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇದ್ದಾನೆ, ವ್ಯಯಸ್ಥಾನದಲ್ಲಿ ಚಂದ್ರ. ಇದರಿಂದ ನಿಮಗೆ ಹಿನ್ನಡೆ ಜೊತೆಗೆ ಮಿಶ್ರ ಫಲ ಎರಡೂ ಕೂಡ ಒಟ್ಟೊಟ್ಟಿಗೆ ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನದ ಸೋಲು ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗೆ ನಿಮ್ಮ ಗುರಿಯನ್ನು ತಲುಪುವಂತಹ ಒಂದು ಝೀಲ್ ಇದೆಯಲ್ಲ, ಅದರಲ್ಲೂ ಕೂಡ ಏರುಪೇರಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವು ವ್ಯವಹಾರಗಳಲ್ಲಿ ತುಂಬ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಮನಸ್ಸಿಗೆ ಬಂತ ಅಲ್ಲಿ ತೀರ್ಮಾನ ಮಾಡು. ನಿಮ್ಮ ಯಾವುದೇ ಒಂದು ವಿಚಾರ ಗಮನಕ್ಕೆ ಬಂದರೆ ಅದರ ಬಗ್ಗೆ ಮಾತಾಡುವಂಥದ್ದು, ಅಭಿಪ್ರಾಯ ಹೇಳುವಂಥದ್ದು ಇರುತ್ತೆ. ಯಾರು ಕೇಳಲಿ ಬಿಡಲಿ, ನಿಮ್ಮ ಮಾತನ್ನಂತೂ ಹೇಳ್ತೀರಿ, ನಿಮ್ಮ ಅಭಿಪ್ರಾಯವನ್ನಂತೂ ಅಲ್ಲಿ ವ್ಯಕ್ತಪಡಿಸುವಂಥದ್ದು ಇದೆ. ಹಾಗಾಗಿ ಇದು ಅಷ್ಟೊಂದು ಒಳ್ಳೆಯ ರೀತಿಯ ಬೆಳವಣಿಗೆ ಅಲ್ಲ. ನಿಮ್ಮ ಮಾತನ್ನು ಇದನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಳಂಬ, ಅದರಲ್ಲೂ ಮಂದಗತಿಯ ಕೆಲಸಗಳಾಗತ್ತೆ. ನಿಮ್ಮ ತಾಳ್ಮೆ ಇಲ್ಲಿ ಪರೀಕ್ಷೆಗೆ ಒಳಪಡುತ್ತೆ. ಹಾಗಾಗಿ ತಾಳ್ಮೆ ಕೆಟ್ಟವರಂತೆ ಈ ದಿನ ಆಡುವಂಥದ್ದು, ಜೊತೆಗೆ ಹಿಡಿದ ಕೆಲಸವನ್ನೇ ಮಧ್ಯಕ್ಕೆ ನಿಲ್ಲಿಸುವಂತಹ ಒಂದು ಸ್ವಭಾವ ಕೂಡ ಜಾಸ್ತಿ ಆಗಿಬಿಡುತ್ತೆ. ಇವೆಲ್ಲವನ್ನು ನೋಡಿದ್ರೆ ಈ ದಿನ ನಷ್ಟದ ಬಾಪ್ತೆ ನಿಮಗೆ ಜಾಸ್ತಿ ಇರುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲ್ಲ. ಇನ್ನು ಈ ದಿನ ದೈವಿಕ ಸೇವೆಗಳಿಗೆ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸಿಕ್ಕಂತಹ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಈ ದಿನ ಅನಿರೀಕ್ಷಿತವಾದಂತಹ ಅಡ್ಡಿ ಆತಂಕಗಳು ಬಂದರೆ ಅದನ್ನು ಧೈರ್ಯದಿಂದ ಎದುರಿಸಿ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.